ಎಲ್ಲಿ ಹೋಗ್ತಿದ್ದೀರಾ ಎಲ್ಲ ಹ್ಯಾರಿ? ಗುಡ್ ಮಾರ್ನಿಂಗ್ ಗೈಸ್. ಮಾರ್ನಿಂಗ್. ಎಲ್ಲಿ ಹೋಗ್ತಾ ಇದೀವಿ? ನೈನಿತಾಲ್ ಹೋಗ್ತಾ ಇದೀವಿ. ನೈನಿತಾಲ್. ಅದಕ್ಕಿಂತ ಮುಂಚೆ ಎಲ್ಲಿ ಹೋಗ್ತೀವಿ? ಜಿಮ್ ಕಾರ್ಬೆಟ್ ಪಾರ್ಕ್, ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್. ಎಲ್ಲಿಂದ ಹೋಗ್ತಾ ಇದ್ದೀರಾ? ಹಾಪುರ್ ರೋಡ್ ಹಿಡ್ಕೊಂಡು ಅದಲ್ಲ, ಗಾಜಿಯಾಬಾದ್ ಇಂದ ಇಂಡಿಯನ್ ಏರ್ಫೋರ್ಸ್ ಸ್ಟೇಷನ್ ಗಾಜಿಯಾಬಾದ್ ಅಲ್ಲಿದೆ. ಅಲ್ಲಿಂದ ನಾವು ಹಾಪುರ್ ರೋಡ್ ಹಿಡ್ಕೊಂಡು ತಿರ್ಗಾ ಅದಾದ್ಮೇಲೆ ಹಾಪುರ್ ರೋಡ್ ಆದ್ಮೇಲೆ ಯಾವ್ದೊಂದು ಹೈವೇ ಸಿಗುತ್ತೆ. ಯಾವ್ದು ಹೈವೇ ಇದು? ಮೊರಾದಾಬಾದ್ ಮತ್ತೆ ನೈನಿತಾಲ್ಗೆ ಹೋಗೋದು, ಉತ್ತರಾಖಂಡ್ ಹೋಗೋದು ಹೈವೇ. ಅದರಲ್ಲಿ ಹೋಗ್ತಾ ಇದ್ದೀವಿ. ಬೆಳಿಗ್ಗೆ ಮಾರ್ನಿಂಗ್ ಎಷ್ಟು 8 ಗಂಟೆಗೆ ಬಿಟ್ಟಿದ್ದಲ್ಲ ನಾವು? 8 ಗಂಟೆಗೆ ಬಿಟ್ಟಿದ್ರು. ಬಟ್ ನಮ್ಮ ಫ್ರೆಂಡ್ ಹಿಂದ್ಗಡೆ ಒಬ್ರು ಬರ್ತಾ ಇದ್ದಾರೆ, ದರ್ಶನ್ ಸರ್ ಅಂದ್ಬಿಟ್ಟು. ಅವ್ರು ಹೊರಡೋದು 1 ಅವರ್ ಲೇಟ್ ಆಯ್ತು. ಲೇಟ್ ಆಗಿ ನಾವು ಕಾಯ್ದು ಬಿಸಿಲಲ್ಲಿ ಬೆಂದು ಕೆಂಪಾಗ್ಬಿಟ್ಟು ಬ್ರೇಕ್ಫಾಸ್ಟ್ ನಾವು ಫಸ್ಟು ಏನು ಯೋಚನೆ ಮಾಡಿದ್ರೆ ಬ್ರೇಕ್ಫಾಸ್ಟ್ ಎಲ್ಲೇ ಮಧ್ಯದಲ್ಲಿ ರೋಡಲ್ಲಿ ಮಾಡೋದಿನ ಯಾವ್ದಾದ್ರು ಡಾಬಾದಲ್ಲಿ ಮಾಡೋಣ ಅನ್ಕೊಂಡಿದ್ವಿ. ಬಟ್ ಅವ್ರು ಆಲ್ರೆಡಿ ಬ್ರೇಕ್ಫಾಸ್ಟ್ ಮಾಡಿ ಬರೋಟ್ಟು 1 ಗಂಟೆ ಲೇಟ್ ಮಾಡಿದ್ರು. ನಾವು ಬ್ರೇಕ್ಫಾಸ್ಟ್ ಇದ್ದಂಗೆ ಕಾಯ್ದು ಹೊಟ್ಟೆ ಸುತ್ತಾಗಿ ಮನೆಯಿಂದ ಬ್ರೆಡ್, ಜಾಮು ಮತ್ತೆ ಇನ್ನೊಂದು ಪೀನಟ್ ಬಟರ್ ತಗೊಂಡು ಅದನ್ನ ಹಾಕೊಂಡು ಈಗ ಬ್ರೇಕ್ಫಾಸ್ಟ್ ಕ್ಯಾನ್ಸಲ್. ಮಧ್ಯದಲ್ಲಿ ಎಲ್ಲಾದ್ರೂ ಬ್ರೇಕ್ ಮಾಡಿದ್ರೆ ಬ್ರಂಚ್ ಏನಾದರೂ ಬ್ರೇಕ್ಫಾಸ್ಟ್ ಪ್ಲಸ್ ಲಂಚ್ ಟೈಪ್ ಏನಾದರೂ ಮಾಡಿದ್ರೆ ನೋಡ್ಬೇಕಾದ್ರೆ. ಈಗ 9 ಗಂಟೆಗೆ ನಮ್ಮ ಡ್ರೈವ್ ಶುರು ಆಗಿರೋದು. 9:10ಗೆ ಆಲ್ರೆಡಿ 9:50 ಆಗ್ತಾ ಇದೆ. ಅಷ್ಟತ್ರ 1 ಅವರ್ ಡ್ರೈವ್ ಮಾಡ್ತಾ ಬರ್ತಾ ಇದ್ದೀವಿ. ಇನ್ನೊಂದು 2 ಅವರ್ಸ್ ಹೋದ್ಮೇಲೆ ಎಲ್ಲಾದರೂ ಬ್ರೇಕ್ ತೊಗೊತೀವಿ. 1 ಅವರ್ 1.5 ಅವರ್ ಆಗ್ತದೆ. ಅದಾದ್ಮೇಲೆ ಮುಂದೆ ನೋಡೋಣ. ಫಸ್ಟ್ ಸೀದಾ ಇವಾಗ ಜಿಮ್ ಕಾರ್ಬೆಟ್ ಹತ್ರ ಯಾವುದೋ ಒಂದು ರೆಸಾರ್ಟ್ ಇದೆ, ನಮ್ಮ ಸರ್ ಬುಕ್ ಮಾಡಿದ್ದಾರೆ. ಕಾರ್ಬೆಟ್ ಟ್ರೀಟ್ ರೆಸಾರ್ಟ್ ಅದು ನಾವಿರೋದು. ಬಟ್ ಅವರು ಬೇರೆ ಯಾವುದೋ ರೆಸಾರ್ಟಲ್ಲಿ ಇದ್ದಾರೆ. ಫಸ್ಟ್ ಅಲ್ಲಿಗೆ ಹೋಗ್ಬಿಟ್ಟು ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ಆಮೇಲೆ ನಮ್ಮ ರೆಸಾರ್ಟಿಗೆ ಬಂದ್ಬಿಟ್ಟು ನಾವು ರೆಸ್ಟ್ ಮಾಡೋದು. ಜಿಮ್ ಕಾರ್ಬೆಟಿಗೆ ನಾಳೆ ಹೋಗೋಣ. ಇವತ್ತು ಬರೀ ಟ್ರಾವೆಲ್ ಮಾಡಿ ಸುಸ್ತಾಗಿರ್ತೀವಲ್ಲ, ಹೋಗ್ಬಿಟ್ಟು ರೆಸಾರ್ಟಿಗೆ ರೆಸ್ಟ್ ಮಾಡೋದು. ನನ್ನ ಜೊತೆಲಿ ಇವಾಗ ಸದ್ಯಕ್ಕೆ ಟ್ರಾವೆಲ್ ಮಾಡ್ತಿರೋದು ಯಾರ್ಯಾರು? ನಮ್ಮ ಧರ್ಮಪತಿ ಮಮತಾ ಅವರು, ಶ್ರೀಮತಿ ಮಮತಾ, ಆಮೇಲೆ ಇವರು ನಮ್ಮ ಪೈಲ್ವಾನ್ ಪಾಪಣ್ಣ ಪ್ರಧಾನಿ ಅವರು, ತಿರ್ಗಾಲ ಆದ್ಮೇಲೆ ನಮ್ಮ ಛೋಟಾ ಪೈಲ್ವಾನ್ ಶ್ರೀಮಂತ್ ಅವರು ಯಾವಾಗಲೂ ಸೈಲೆಂಟ್ ಮೋಡಲ್ಲಿ ಇರ್ತಾರೆ, ಏನು ಮಾತಾಡೋದಿಲ್ಲ. ಬರೀ ಕಿರ್ಚಾಡೆ ಮಾತಾಡೋದು. ಸರಿ, ನೆಕ್ಸ್ಟ್ ಬ್ರೇಕ್ ಪಾಯಿಂಟ್ ಸಿಗ್ತದೆ. ಪ್ಯಾಕೆಟ್ ಪೂರ್ತಿ ಇಲ್ಲೇ ತಿಂದ್ಬಿಟ್ಟೆ. ಅವನು ತಿನ್ನಲ್ಲ, ನೀವಿಬ್ರು ತಿಂತ. ಒಂದೇ ಸರಿ ಒಂದೊಂದು ಪ್ಯಾಕೆಟ್ ತಿಂತಾರ. गंगा नदी के ऊपर ब्रिज बना हुआ है. ये गंगा नदी ಮೇಲೆ ಗಟ್ಮುಕ್ತೇಶ್ವರ ಬ್ರಿಡ್ಜ್ ಮಾಡಿದ್ದಾರೆ. ಗಟ್ಮುಕ್ತೇಶ್ವರ ಅನ್ನೋ ಜಾಗ ಇಲ್ಲಿ ಫಸ್ಟ್ ಗಂಗಾ ನದಿ ಎನ್ಕೌಂಟರ್ ಆಗುತ್ತೆ. ಇಲ್ಲಿಂದ ಉತ್ತರಾಖಂಡ್ ಹೋಗ್ಬೇಕಾದ್ರೆ ಗಟ್ಮುಕ್ತೇಶ್ವರ ಅಂತ ಒಂದು ಜಾಗದಲ್ಲಿ ತುಂಬ ಧಾರ್ಮಿಕ ಸ್ಥಾನ. ಇಲ್ಲಿ UP ಅವರು ಉತ್ತರಾಖಂಡ್ ಅವರು ಇಲ್ಲೆಲ್ಲ ಸ್ನಾನ ಮಾಡೋದು, ಪೂಜೆ ಮಾಡೋದು, ಗಂಗೆಯಲ್ಲಿ ಎಲ್ಲ ಮಾಡೋದು. ಇವಾಗ 12:30 ಆಗಿದೆ. ನಾವು ಆಲ್ರೆಡಿ ಆಲ್ಮೋಸ್ಟ್ ಇನ್ನೊಂದು 1 ಅವರ್ ದೂರದಲ್ಲಿದ್ದೀವಿ ಜಿಮ್ ಕಾರ್ಬೆಟ್ ರೆಸಾರ್ಟ್ ಹೋಗೋ ದಾರಿಲಿ. ಮೊರಾದಾಬಾದ್ ಬೈಪಾಸಿಂದ ಆದಮೇಲೆ ಸಿಂಗಲ್ ರೋಡ್ ಬರುತ್ತೆ. ಸಿಂಗಲ್ ರೋಡ್ ಹೀಗೆ ಹೈವೇಯಿಂದ ಅಟ್ಕೆ ಸೈಡಿಗೆ ಬಂದುಬಿಟ್ರೆ, ಹೈವೇಯಿಂದ ಆಫ್ ರೋಡ್ ಮಾಡಿದ್ರೆ ಸಿಂಗಲ್ ರೋಡ್ ಬರುತ್ತೆ. ಸಿಂಗಲ್ ರೋಡಿಂದ 35 ಕಿಲೋಮೀಟ್ರ್ ಕಾಶಿಪುರಕ್ಕೆ ಹೋಗ್ಬಿಟ್ಟು ಕಾಶಿಪುರ ಕ್ರಾಸ್ ಮಾಡಿಕೊಂಡು ಮುಂದೆ ಹೋದರೆ ಜಿಮ್ ಕಾರ್ಬೆಟ್. ಸ್ವಲ್ಪ ಇಲ್ಲಿ ಟ್ರಾಫಿಕ್ ಇದೇ ರೀತಿ ಸ್ವಲ್ಪ ಟ್ರಾಫಿಕ್ ಸಿಗುತ್ತೆ. ಯಾಕೆಂದರೆ ಸಿಂಗಲ್ ರೋಡು, ಆ ಕಡೆಯಿಂದ ಗಾಡಿಗಳು ಬರ್ತಾ ಇರುತ್ತೆ, ಈ ಕಡೆಯಿಂದ ಗಾಡಿಗಳು ಬರ್ತಾ ಇರುತ್ತೆ. ಮೇಯ್ನ್ ಏನಂದರೆ ಇಲ್ಲಿಂದ ಗಾಡಿ ಓಡಿಸೋರು ಸ್ವಲ್ಪ ಟ್ರಾಫಿಕ್ ಸೆನ್ಸ್ ಅನ್ನೋದು ಕಮ್ಮಿ.
ನಾವು ತುಂಬಾ ಜಾಸ್ತಿ. ತುಂಬ ಡಿಫೆನ್ಸಿವ್ ಆಗಿ ಡ್ರೈವ್ ಮಾಡಬೇಕಾಗುತ್ತೆ. ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಂಡು ಡ್ರೈವ್ ಮಾಡಬೇಕೇ ಹೊರತು ಬೇರೆಯವರು ನಮಗೋಸ್ಕರ ಕಾಯ್ತಾರೆ ಅನ್ನೋದು ಸುಳ್ಳು. ಜ್ಯೂಸ್ 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 ಇಲ್ಲೆಲ್ಲ ಏನೋ ಈ ಹಬ್ಬ ಹುಣ್ಣಿಮೆ ಎಲ್ಲ ಬಂದರೆ ಏನೇನೋ ಇಲ್ಲಿ ಕುಡಿಯೋದಕ್ಕೆ ರೋಡ್ ಸೈಡೆಲ್ಲ ಕೊಡ್ತಾ ಇರ್ತಾರೆ. ಅದಕ್ಕೋಸ್ಕರ ಜನ ಗಾಡಿ ಮಧ್ಯದಲ್ಲೇ ನಿಲ್ಲಿಸ್ಕೊಂಡು ಯಾರಿಗೆ ಏನಾದರೂ ಪರವಾಗಿಲ್ಲ, ಇಲ್ಲಿ ಅವ್ರ ಕೆಲಸ ಅವ್ರು ಮಾಡ್ಕೊತಿರ್ತಾರೆ. ಇಲ್ಲಿ ಹಂಗೆ ಹೇಳೋ ಕೇಳೋರು ಏನಿಲ್ಲ. ಫಾರೆಸ್ಟ್ ಅಲ್ಲಿ ಎಂಟರ್ ಆಗಿದ್ದೀವಿ. ಪೂರ್ತಿ ಖಾಲಿ ರೋಡ್ ಐತೆ, ಮರಗಳು. ವೆದರ್ ಸ್ವಲ್ಪ ತಣ್ಣಗೆ ಅನಿಸ್ತೈತೆ ಇಲ್ಲಿ ಬಂದ್ಬಿಟ್ಟು. ಇಷ್ಟೊಂದು ಬಿಸಿಲು ಕಾಣ್ತಾ ಇತ್ತು ಮುಂದೆ. ಮಳೆ ಬಂದಾಗೆಲ್ಲ ಇಲ್ಲೆಲ್ಲ ನದಿ ನೀರು ಜಾಸ್ತಿ ಇದ್ರ ಮೇಲೆಲ್ಲ ನೀರು ಕೇಳಿರುತ್ತೆ. ಈಗ ಸದ್ಯಕ್ಕೆ ಜೂನಲ್ಲಿ ಮಳೆ ಇಲ್ಲ, ನೀರು ಇಲ್ಲ. ನಾಡ್ ಮಧ್ಯದಲ್ಲಿ ರೋಡು ಚೆನ್ನಾಗಿ ಅನಿಸ್ತು. ಚೆನ್ನಾಗಿ ಅನಿಸ್ತಾ ಇದೆಯಾ? ಮಾವಿನಕಾಯಿ ಚೆನ್ನಾಗಿದೆಯಾ? ತೋರಿಸು ಮಾವಿನಕಾಯಿ. ಇಲ್ಲಿ ಹೆಲ್ದಿ ಮಾಡ್ತೀವಿ. ಎಲ್ಲಿ ಹೋಗಿ ಇವಾಗ ನಾವು ಆಕ್ಚುಯಲ್ ಆಗಿ ಕಾರ್ಬೆಟ್ ಫಾರೆಸ್ಟ್ ಏರಿಯಾದಲ್ಲಿ ಇದೀವಿ. ಫಾರೆಸ್ಟ್ ಶುರು ಆಗ್ಬಿಟ್ಟಿದೆ. ಫಾರೆಸ್ಟ್ ಒಳಗಡೆ ಎಂಟರ್ ಆಗ್ಬಿಟ್ಟು ನಾವು ಫಾರೆಸ್ಟ್ ರೇಂಜ್ ಒಳಗಡೆ ಎಂಟರ್ ಆಗ್ಬಿಟ್ಟಿದ್ದೀವಿ. ಇಲ್ಲಿ ಒಳಗಡೆ ಕಾಡು ಒಳಗಡೆ ರೆಸಾರ್ಟ್ಗಳು ಮಾಡ್ಕೊಂಡಿದ್ದಾರೆ ವಿತ್ ಪರ್ಮಿಷನ್. ಅಂದರೆ ನಾವು ಇವಾಗ ಆ್ಯಕ್ಚುಲಿ ವಿ ಆರ್ ಇನ್ ಟು ದ ಫಾರೆಸ್ಟ್. ಹಿಂದ್ಗಡೆ ನಮ್ಮ ಫ್ರೆಂಡ್ ಒಬ್ರು ಬರ್ತಾ ಇದ್ದಾರೆ ಕ್ರೇಟಾದಲ್ಲಿ. ನೀನು ರೆಸಾರ್ಟ್ ಬರೋದು ಇನ್ನೂ ಸ್ವಲ್ಪ ಹೊತ್ತು ಅಷ್ಟೇ. ರೆಸಾರ್ಟ್ ಬರೋದಕ್ಕೆ ಎಲ್ಲ ನೀಲಗಿರಿ ಮರಗಳು ನೋಡೋ ನೀಲಗಿರಿ ಮರಗಳು ಜಾಸ್ತಿ. ಸೊ ಇವಾಗ ರೆಸಾರ್ಟ್ ರೋಡಲ್ಲಿ ಹೋಗ್ತಾ ಇದ್ದೀವಿ ಮುಂದೆ. ಇನ್ನೊಂದು ರೋಡಲ್ಲಿ ಬಿದ್ದಿದ್ ಮಾವಿನಕಾಯಿ ಎತ್ಕೊಂಡ್ರಪ್ಪ. ಇಲ್ಲ ಅದು ಹಣ್ಣಾಗಿ ಬಿದ್ದಿರೋದು, ಅದು ಗಾಳಿಗೆ ಚೆನ್ನಾಗಿರುತ್ತೆ. ಓಕೆ 200 meters. ಹಣ್ಣು ತುಂಬಾ ದೊಡ್ಡದಾಗೈತೆ. ಅಪ್ಪ ಇವಾಗ ಪ್ಲಾನ್ ಮಾಡ್ಕೊಂಡಿದ್ದಾರೆ ಸಾಯಂಕಾಲ ವಾಕಿಗೆ ಬಂದಾಗ ಹಂಗೆ ಎಲ್ಲ. ನಾನು ಇಲ್ಲೇ ಯಾರಾದ್ರೂ ಕೇಳಿ ಕಿತ್ಕೊಂಡು ಮನೆಗೆ ತಗೊಂಡು ಹೋಗ್ಬಿಡ್ತೀನಿ ಅಳಸ್ಕೊಂಡು. ನಂಗೆ ಅಳಸ್ಕೊಂಡು ಅಂದ್ರೆ ತುಂಬಾ ಇಷ್ಟ. ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾವೆ. ಗ್ರೀನ್ ಟ್ರೀ ಅಂಡ್ ಆಲ್. ಸಾಹೇಬ್ರು ಮುಂದೆ ಹೋಗ್ತಾ ಇದ್ದಾರೆ. ತಿರ್ಗಾ ದಿಸ್ ಇಸ್ ಕಾರ್ಬೆಟ್ ಟ್ರೀಟ್ ರೆಸಾರ್ಟ್. ತಿರ್ಗಾ ನಮ್ಮೊಬ್ರು ಫ್ರೆಂಡ್ ಜೊತೆಲಿ ಬಂದಿದ್ದಾರೆ. ಇವ್ರ ಫ್ರೆಂಡ್ ಅವರು ಗಿರಿರಾಜ್ ನಮ್ಮ ಚಿಕ್ಕು ಪೈಲ್ಮಾನ್ ಶ್ರೀಮಂತ್ ಅವರು ಬರ್ತಾ ಇದ್ದಾರೆ.
निकला थोड़ा फास्ट करो फास्ट करो